ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಮಧು ಅಂತೇಳಿ. ಇದು ಬಂದು ನಮ್ಮ ಸೆರಾಕೆ ಸಂಸ್ಥೆ. ಈ ಸಂಸ್ಥೆ ಶುರುವಾಗಿ ಸುಮಾರು 16 ವರ್ಷ ಆಗಿದೆ. 16 ವರ್ಷದಿಂದ ನಾವು ಫ್ರೀ ಸರ್ವಿಸ್ನ ಕೊಡ್ತಾ ಇದ್ದೀವಿ. ಇಲ್ಲಿ ಒಂದು ಮ್ಯಾಟ್ ಥೆರಪಿ ಇರುತ್ತೆ, ಆಟೋಮೆಟಿಕ್ ಥೆರಪಿ ಇರುತ್ತೆ, ಚೇರ್ ಥೆರಪಿ ಇರುತ್ತೆ, ಮಸಾಜ್ ಥೆರಪಿ ಇರುತ್ತೆ, ಎಲ್ಲ ರೀತಿ ಥೆರಪಿನೂ ಕೂಡ ಇರುತ್ತೆ. ಅದೇ ರೀತಿ ನಾವು ಒಂದು ಹೆಲ್ದಿ ವಾಟರ್ ಅಂತೇಳಿ ಕೊಡ್ತಾ ಇದ್ದೀವಿ. ಹೆಲ್ದಿ ವಾಟರ್ ಅಂದರೆ ಜೇಡ್ ಆಲ್ಕಲೈನ್ ಐನೈಸರ್ ವಾಟರ್ ಅಂತೇಳಿ. ಅಂದರೆ ವಾಟರ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಈ ಒಂದು ವಾಟರ್ನ ಕುಡಿಬೇಕಾದ್ರೆ ನಮ್ಮ ಜೀವನನೇ ಚೇಂಜ್ ಆಗುತ್ತೆ ಅಂತೇಳಿ ಈ ಒಂದು ವಾಟರ್ನ ಬಂದು ಸೌತ್ ಕೊರಿಯನ್ ಕಂಪನಿ ಬಂದು ರಿಸರ್ಚ್ ಮಾಡಿದ್ದಾರೆ. ಸುಮಾರು 16 ವರ್ಷ ರಿಸರ್ಚ್ ಮಾಡಿ ಆಮೇಲೆ ನಮ್ಮ ಇಂಡಿಯಾಗೆ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಸೆರಾಕೆ ಸಂಸ್ಥೆಯಲ್ಲಿ ಮಾತ್ರನೇ ಈ ಒಂದು ಆಲ್ಕಲೈನ್ ವಾಟರ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ನೀವು ಇಲ್ಲಿ ನೋಡ್ಬೋದು, ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ವಾಟರ್ ಇರುತ್ತೆ. ಕೆಲವರು ಹಾರ್ವ ವಾಟರ್ ಕುಡಿತಾರೆ, ಕೆಲವರು ಅಕ್ವಾಗಾರ್ಡ್ ವಾಟರ್ ಕುಡಿತಾರೆ, ಕೆಲವರು ಕೆಂಟ್ ವಾಟರ್ ಕುಡಿತಾರೆ, ಕೆಲವರು ಡಾಕ್ಟರ್ ಕೆಂಟನ್ನ ಕುಡಿತಾರೆ. ಈ ಎಲ್ಲ ರೀತಿ ವಾಟರ್ನು ಕೂಡ ಕುಡಿತಾ ಇರ್ತಾರೆ. ಅಷ್ಟು ವಾಟರ್ ಕುಡಿದ್ರೂ ಕೂಡ ನಮ್ಮ ಕಾಯಿಲೆಗಳು ಕ್ಯೂರ್ ಆಗ್ತಾ ಇಲ್ಲ. ಏನಕ್ಕೋಸ್ಕರ? ನಾವು ಕುಡಿಯುವಂಥ ನೀರು ಬಂದು ಹೆಲ್ತಿ ಆಗಿಲ್ಲ, ಅಂದರೆ ಅನ್ಹೆಲ್ತಿ ಆಗ್ತಾ ಇದೆ. ಆದರೆ ನಮ್ಮ ಸೆರಾಕೆಯಲ್ಲಿ ಕೊಡುವಂಥ ವಾಟರ್ ಬಂದು ಹೆಲ್ತಿ ಆಗಿದೆ. ಈ ವಾಟರ್ ಕುಡಿಬೇಕಾದ್ರೆ 100% ನಮ್ಮ ಕಾಯಿಲೆಗಳನ್ನ ಕ್ಯೂರ್ ಮಾಡ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈಗ ನಮ್ಮ ಬ್ಲಡ್ಡಲ್ಲೂ ಕೂಡ pH ಲೆವೆಲ್ ಇರುತ್ತೆ. pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬ್ಲಡ್ಡಲ್ಲಿ ಬಂದು 7.36 pH ಲೆವೆಲ್ ಇರಬೇಕು. ಅದು ಬಂದು ಹೆಲ್ತಿ ಬಾಡಿ ಆಗ್ತಾ ಹೋಗುತ್ತೆ. ಯಾವಾಗ ಬಿಲೋ ಬಂದು 7.36 pH ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೋ ಅದು ಬಂದು ಅನ್ಹೆಲ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಅನ್ಹೆಲ್ತಿ ಆಗುತ್ತೋ ಆವಾಗ ನಮ್ಮ ಬಾಡಿಯಲ್ಲಿ ಬಂದು ಅಸಿಡಿಕ್ ಅಂಶ ಜಾಸ್ತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಇವತ್ತಿನ ದಿವಸ ನೋಡ್ಬೇಕಾದ್ರೆ ಎಲ್ರಿಗೂ ಕೂಡ ಕಾಯಿಲೆಗಳು ಬರ್ತಾ ಇದೆ. ಅದನ್ನು ಸರಿ ಮಾಡೋಕ್ಕೋಸ್ಕರನೇ ಈ ಒಂದು ಆಲ್ಕಲೈನ್ ವಾಟರ್ ಅಂತ ಹೇಳ್ಬೋದು. ಮತ್ತು ನೀವು ಇಲ್ಲಿ ನೋಡ್ಬೋದು, ಅಸಿಡಿಕ್ಕು ಒಂದು ಸೈಡಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಭಾಗದಲ್ಲಿ ನೋಡ್ಬೇಕಾದ್ರೆ ಆಲ್ಕಲೈನ್ ಅಂತ ಕೊಟ್ಟಿದ್ದಾರೆ. ಈ ಅಸಿಡಿಕ್ ಬಂದು ನಾವು ಇವತ್ತೇನು ನಾವು ವಾಟರ್ನ ಕುಡಿತಾ ಇದ್ದೀವಿ ಅದಲ್ಲೇ ಬರ್ತಾ ಇದೆ. ಮತ್ತು ಇನ್ನೊಂದು ಅಸಿಡಿಕ್ ಉತ್ಪತ್ತಿ ಆಗೋ ಕಾರಣ ಏನಂದರೆ ನಾವು ತಗೊಳ್ಳೋ ಫುಡ್ಡು, ನಾವು ಕುಡಿಯುವಂಥ ವಾಟರು, ಮತ್ತು ಎಮೋಷ್ನಲ್ಲು, ಸ್ಟ್ರೆಸ್ಸು, ಇದರಿಂದನೇ ಏನಾಗ್ತಾಯಿದೆ ಇವತ್ತಿನ ದಿವಸ ನಮ್ಮ ದೇಹದಲ್ಲಿ ಅಸಿಡಿಕ್ ಅಂಶ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ. ಆಲ್ಕಲೈನ್ ಬಂದು ಕನ್ವರ್ಟ್ ಆಗ್ತಾ ಇಲ್ಲ. ಅದರಿಂದನೇ ಎಲ್ಲರಿಗೂ ಕಾಯಿಲೆಗಳು ಬರ್ತಾ ಇದೆ. ಅದೇ ರೀತಿ ಈಗ ಆವಾಗಲೇ ಹೇಳ್ದಂಗೆ ಎಲ್ಲರ ಮನೆಯಲ್ಲೂ ಕೂಡ ಎಲ್ಲ ರೀತಿ ವಾಟರ್ ಇರುತ್ತೆ. ಆದರೆ ಎಲ್ಲ ವಾಟ್ರು ಕೂಡ ಮೆಡಿಕಲ್ ಡಿವೈಸ್ ಆಗಲ್ಲ. ಆದರೆ ನಮ್ಮ ಆಲ್ಕಲೈನ್ ವಾಟರ್ ನೋಡ್ಬೇಕಾದ್ರೆ ಮೆಡಿಕಲ್ ಡಿವೈಸ್ ಅಂತಲೇ ಹೇಳ್ತಾರೆ. ಅಂದರೆ ಎಲ್ಲ ರೀತಿ ಕಾಯಿಲೆಗಳನ್ನ ಕ್ಯೂರ್ ಮಾಡುವಂಥ ಶಕ್ತಿ ಬಂದು ಈ ವಾಟರ್ಗಿದೆ ಅಂತೇಳಿ. ಅದೇ ರೀತಿ ಪ್ರತಿಯೊಂದು ಮನೇಲಿ ಕೂಡ ಕುಡಿಯುವಂಥ ವಾಟರಲ್ಲಿ pH ಚೆಕ್ ಮಾಡಬೇಕಾದ್ರೆ pH ಬರಲ್ಲ. ಆ pH ನೋಡಬೇಕಾದ್ರೆ 5.0 ಇರುತ್ತೆ, 6.0 ಇರುತ್ತೆ, ಇಲ್ಲ 4.0 ಬರ್ತಾ ಹೋಗುತ್ತೆ. ಈಗ ಆ ವಾಟರ್ನು ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ. ಆ ವಾಟರ್ ಚೆಕ್ ಮಾಡಬೇಕಾದ್ರೆ ಎಷ್ಟು pH ಲೆವೆಲ್ ಇದೆ ಅನ್ನೋದು ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಇದು ಬಂದು ನೇಸರ್ ವಾಟರ್ ಅಂತ ಹೇಳಿ, ಮಿನರಲ್ ವಾಟರ್ ಅಂತೇಳಿ ಅಂಗಡಿಯಲ್ಲಿ ಸಿಗ್ತಾ ಹೋಗುತ್ತೆ. ನಾವೀಗ ಕೆಲವೊಂದು ಟೈಮಲ್ಲಿ ಹೊರಗಡೆ ಹೋಗ್ತಾ ಇರ್ತೀವಿ, ಊರಿಗೆಲ್ಲ ಹೋಗ್ತಾ ಇರ್ತೀವಿ, ಬಾಟ್ಲಲ್ಲಿ ನೀರು ತೊಗೊಂಡೋಗಿರಲ್ಲ. ಆಗ ನಾವೇನು ಮಾಡ್ತೀವಿ, ಫಸ್ಟ್ ನಮ್ಗೆ ನೆನಪಾಗದೆ ಹೊರಗಡೆ ವಾಟರು. ಆ ವಾಟ್ರ್ ಬಂದು ಹೆಲ್ತಿಯಾಗಿದೆಯಾ ಇಲ್ವಾ ನಾವು ಯಾವತ್ತೂ ಕೂಡ ಅಬ್ಸರ್ವೇ ಮಾಡಲ್ಲ. ಆ ವಾಟ್ರ್ ಕುಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿ ಆಗ್ತಾಯಿದೆ ಇಲ್ವಾ ನಾವು ಅದನ್ನು ಕೂಡ ನೋಡಲ್ಲ. ನಾವೇನು ಮಾಡ್ತಾಯಿದ್ದೀವಿ, ಏನು ಸಿಗುತ್ತೋ ಅದೇ ವಾಟ್ರ್ ಕುಡಿತಾ ಇದ್ದೀವಿ. ಅದರಿಂದಲೇ ನಾವೇನು ಮಾಡ್ತೀವಿ, ಎಷ್ಟೋ ಟ್ಯಾಬ್ಲೆಟ್ಗಳನ್ನ ತೊಗೊಳ್ತೀವಿ, ಡಾಕ್ಟ್ರಿಗೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀವಿ. ಎಲ್ಲ ಮಾಡೋದ್ರಿಂದ ನಮಗೆ ದೇಹದಲ್ಲಿ ಕಾಯಿಲೆಗಳು ಶುರುವಾಗ್ತಾ ಇದೆ. ಈಗ ಈ ವಾಟರ್ನ ಚೆಕ್ ಮಾಡೋಣ. ಈ ವಾಟ್ರಲ್ಲಿ ಬಂದು ಎಷ್ಟು ಅಸಿಡಿಕ್ ಇದೆ ಅಂತೇಳಿ ಈಗ ನಮಗೆ ಡೈರೆಕ್ಟಾಗಿ ಇಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಒಂದು ಆಲ್ಕಲೈನ್ ವಾಟರ್ನು ಕೂಡ ಚೆಕ್ ಮಾಡೋಣ. ಅದರಲ್ಲಿ ಎಷ್ಟು pH ಲೆವೆಲ್ ಬರುತ್ತೆ, ಇದರಲ್ಲಿ ಎಷ್ಟು pH ಬರುತ್ತೆ, ಅದನ್ನು ನೋಡಿ ನೀವು ಡಿಸೈಡ್ ಮಾಡಿ ನಮ್ಮ ದೇಹಕ್ಕೆ ನಾವು ಯಾವ ರೀತಿಯಾಗಿ ಒಂದು ಒಳ್ಳೆ ಹೆಲ್ತಿ ವಾಟರ್ನ ತೊಗೋಬೇಕು ಅಂತೇಳಿ ನೀವು ಡಿಸೈಡ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ತೊಗೊಳ್ತಿರೋದು ಅನ್ಹೆಲ್ತಿ ವಾಟರ್ ಅಥವಾ ಹೆಲ್ದಿ ವಾಟರ್ ಅಂತೇಳಿ ನಮಗೆ ಗೊತ್ತಾಗ್ಬೇಕು. ಇದು ಬಂದು ಅಂಗಡಿಯಲ್ಲಿ ಸಿಗುವಂಥ 20 ರೂಪೀಸ್ ವಾಟರು. ಇದು ಬಂದು ನಮ್ಮ ಐನೈಸರ್ ವಾಟರು, ಹೆಲ್ದಿ ವಾಟರು. ಇದು ಬಂದು pH ಲಿಕ್ವಿಡ್ ಅಂತೇಳಿ. pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತಾರೆ. ಈ ಲಿಕ್ವಿಡ್ ಹಾಕಿದ ತಕ್ಷಣ ಗೊತ್ತಾಗುತ್ತೆ ನಾವು ಕುಡಿಯುವಂಥ ವಾಟರಲ್ಲಿ ಎಷ್ಟು pH ಇದೆ ಅಂತೇಳಿ. ಎರಡಕ್ಕೂ ಹಾಕ್ತೀನಿ ನಾನು pH. ಇದು ಬಂದು ಮಿನರಲ್ ವಾಟ್ರು. ಇದ್ರ pH ನೋಡಬೇಕಾದ್ರೆ 5.0 ಬರ್ತಾ ಇದೆ, ಅಂದರೆ ಪೂರ್ತಿಯಾಗಿ ಅಸಿಡಿಕ್ಕು. ಈ ವಾಟ್ರ್ ಕುಡಿಬೇಕಾದ್ರೆ 100% ನಮ್ಮ ದೇಹ ಏನಾಗುತ್ತೆ ಅನ್ಹೆಲ್ತಿ ಆಗ್ಬಿಟ್ಟು, ಅಂದರೆ ಬಾಡಿ ಪೂರ್ತಿಯಾಗಿ ಅಸಿಡಿಕ್ ಆಗ್ತಾ ಹೋಗುತ್ತೆ. ಇದು ಬಂದು ಸೇಮ್ ನಮ್ಮದು ಕೂಡ ಡೈರೆಕ್ಟ್ ಕಾವೇರಿ ವಾಟರನ್ನೇ. ಈ ಕಾವೇರಿ ವಾಟರಿಗೆ ನಾವು ಮಿಷಿನ್ನ ಕನೆಕ್ಟ್ ಮಾಡಿದ್ದೀವಿ. ಈ ಒಂದು ವಾಟರಲ್ಲಿ ನಾವು pHನ ಚೆಕ್ ಮಾಡಿ ನೋಡಬೇಕಾದ್ರೆ 9.0 ಬರ್ತಾ ಇದೆ pH ಲೆವೆಲು. ಯಾವಾಗ ಅದು 9.0 ಬರ್ತಾ ಹೋಗುತ್ತೋ ಆಗ 100% ಹೆಲ್ತಿ. ಈ ವಾಟ್ರ್ ಕುಡಿಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ, ಇರೋ ತನಕ ಹೆಲ್ತಿಯಾಗಿ ಚೆನ್ನಾಗಿರ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟು ಅದೇ ರೀತಿ ಬಂದು ಇದೇ ವಾಟ್ರಲ್ಲಿ ಇನ್ನೂ ಒಂದು ಟೆಸ್ಟಿಂಗ್ ಇದೆ. ಏನು ಟೆಸ್ಟಿಂಗ್ ಅಂತ ನಾನು ಹೇಳ್ತೀನಿ.
ಇದು ORP ಲಿಕ್ವಿಡ್ ಅಂತೇಳಿ. ORP ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತೇಳಿ. ಅಂದರೆ ನಾವು ಕುಡಿಯುವಂಥ ವಾಟರ್ ಬಂದು ಗುಡ್ ಆಗಿದೆಯಾ ಬ್ಯಾಡ್ ಆಗಿದೆ, ಅಂದರೆ ಜೀವ ಇದೆಯಾ ಇಲ್ವಾ ಅಂತೇಳಿ ಈ ಲಿಕ್ವಿಡ್ ತೋರಿಸ್ಕೊಟ್ಬಿಡುತ್ತೆ. ಈಗ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ, ಈಗ ನಾವು ಮನೇಲಿ ಅಡುಗೆನ ಮಾಡ್ತೀವಿ, ಇವತ್ತು ಅಡುಗೆನ ಮಾಡಿ ನಾಳೆ ನೋಡ್ಬೇಕಾದ್ರೂ ಚೆನ್ನಾಗಿದೆ ಇಲ್ವ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ವಾಟ್ರನ್ನ ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ? ಆ ವಾಟ್ರನ್ನ ಚೆಕ್ ಮಾಡುವಂಥ ಲಿಕ್ವಿಡೇ ಈ ಒಂದು ORP ಲಿಕ್ವಿಡ್ ಅಂತ ಹೇಳ್ಬೋದು. ಈಗ ನಾನು ಎರಡಕ್ಕೂ ಕೂಡ ಹಾಕ್ತೀನಿ. ನೋಡಿ, ಈ ಲಿಕ್ವಿಡ್ ಹಾಕಿದ ತಕ್ಷಣ ನಮ್ಮ ಆಲ್ಕಲೈನ್ ವಾಟರ್ಲಿ ಬಂದು ಅಂದರೆ ORP ಬಂತು, ಅಂದರೆ ಈ ನೀರಲ್ಲಿ ಬಂದು ಜೀವ ಇದೆ. ಈ ನೀರಲ್ಲಿ ನೋಡ್ಬೇಕಾದ್ರೆ ಜೀವನೇ ಇಲ್ಲ. ಅಂದರೆ ನಾವು ಪ್ರತಿ ದಿವಸ ಕುಡಿತಿರೋ ನೀರು ಯಾವುದು ಅಂದರೆ ಜೀವ ಇಲ್ಲದ ನೀರು. ಅದಕ್ಕೋಸ್ಕರ ನಮಗೆ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಯಾವಾಗ ನಾವು ಕುಡಿಯುವಂಥ ನೀರಲ್ಲಿ ಬಂದು ಜೀವ ಇರುತ್ತೋ ಆಗ 100% ನಾವು ಆರೋಗ್ಯವಾಗಿದ್ದೀವಿ ಅಂತೇಳಿ ತಿಳಿಸ್ಕೊಡುತ್ತೆ. ಅವ್ರು ಈಗ ನಾವು ನೋಡ್ಬೇಕಾದ್ರೆ ಎಲ್ಲೇ ಹೋಗಲಿ, ಅವಾಗೆಲ್ಲ ನೋಡ್ಬೇಕಾದ್ರೆ ಬಾವಿ ನೀರು ಕುಡಿತಾ ಇದ್ರು, ಕೆರೆ ನೀರು ಕುಡಿತಾ ಇದ್ರು, ನದಿ ನೀರು ಕುಡಿತಾ ಇದ್ರು, ಹರಿಯೋ ನೀರನ್ನ ಕುಡಿತಾ ಇದ್ರು, ಹೆಲ್ತಿಯಾಗಿ ಚೆನ್ನಾಗಿರ್ತಾ ಇದ್ರು, ಭೂಮಿ ನೀರು ಕೂಡ ಕುಡಿತಾ ಇದ್ರು. ಆದರೆ ಇವಾಗ ನೋಡ್ಬೇಕಾದ್ರೆ ಯಾವುದೇ ನೀರು ಕುಡಿದ್ರು ಕೂಡ ಕಾಯಿಲೆಗಳು ಬರ್ತಾ ಇದೆ. ಆರ್ಥರಿಟಿಸ್ ಪ್ರಾಬ್ಲಮ್, ಜಾಯಿಂಟ್ ಪೇನ್ ಇವೆಲ್ಲ ಬರ್ತಾ ಇದೆ. ಆದರೆ ನಮ್ಮ ಆಲ್ಕಲೈನ್ ಅಯನೈಸ್ಡ್ ವಾಟರ್ ಕುಡಿಬೇಕಾದ್ರೆ 100% ಆ ಎಲ್ಲ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಇನ್ನೊಂದು ಟೆಸ್ಟಿಂಗ್ ಏನಂದರೆ, ಈಗ ಇದರಲ್ಲಿ ಬಂದು ಜೀವ ಇಲ್ಲ, ನಮ್ಮ ಅಯನೈಸ್ಡ್ ವಾಟರ್ ಹಾಕಿದ ತಕ್ಷಣ ಈಗ ಈ ವಾಟ್ರಲ್ಲಿ ಬಂದು ಜೀವ ಇದೆ ಅಂತ ಹೇಳ್ಬೋದು. ಅಂದರೆ ಒಂದು ORPನ ಚೇಂಜ್ ಮಾಡ್ತಾ ಇದೆ. ನೆಕ್ಸ್ಟ್ ಇದು ಬಂದು ಅವಾಗಲೇ ನೋಡ್ಬೇಕಾದ್ರೆ pH ಲೆವೆಲ್ ಬಂದು 5.0 ಇದೆ. ಅದು ಇವಾಗ ಪೂರ್ತಿಯಾಗಿ ಅಸಿಡಿಕ್ ಆಗಿದೆ. ಈ ಅಸಿಡಿಕ್ಕಿಗೆ ಆಲ್ಕಲೈನ್ ಆಗ್ತಾಗ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಇದು ಬಂದು ಆಲ್ಕಲೈನ್ ಆಗಿದೆ, ಅಂದರೆ ನಮ್ಮ ದೇಹನ ಈಗೇನೆ ಪೂರ್ತಿಯಾಗಿ ಅಸಿಡಿಕ್ ಆಗಿರುತ್ತೆ. ಆ ಅಸಿಡಿಕ್ಕಿಗೆ ಆಲ್ಕಲೈನ್ ಆಗ್ತಾಗ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಏನು ನಮ್ಮ ದೇಹದಲ್ಲಿ ಅಸಿಡಿಕ್ ಅಂಶ ಇದೆ, ಕೆಟ್ಟು ಅನ್ವಾಂಟೆಡ್ ಟಾಕ್ಸಿನ್ಸ್ ಇದೆ, ಅದನ್ನೆಲ್ಲ ರಿಮೂವ್ ಮಾಡಿ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಇರುತ್ತೋ ಆಗ 100% ನಾವು ಹೆಲ್ದಿ. ಈಗ ನಿಮ್ಮದು ಫಿಲ್ಟರ್ ಇದೆಯಲ್ವಾ, ಫಿಲ್ಟ್ರಲ್ಲಿ ಅದು ಒಳಗಡೆ ಯಾವ ಥರ ವರ್ಕ್ ಆಗುತ್ತೆ, ಏನಿದೆ ಅದು ಒಳಗಡೆ? ಈಗ ಮಾಮೂಲಿ RO ಫಿಲ್ಟ್ರು ಬರುತ್ತೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ? ಈಗ ROನೇ ಬೇರೆ. RO ಜಸ್ಟ್ ಪ್ಯೂರಿಫೈ ಮಾಡಿ ನಿಮಗೆ ಆಚೆ ಕಳಿಸ್ಕೊಡುತ್ತೆ. ನಮ್ಮ ವಾಟರ್ ಏನು ಮಾಡುತ್ತೆ ಅಂದರೆ ಪ್ಯೂರಿಫೈಯರ್ನ ಆಲ್ಕಲೈನ್ ಅಯನೈಸರ್ ಮಾಡುತ್ತೆ. ರೀಸನ್ ಏನು ಅಂದರೆ ಇದರಲ್ಲಿ ಬಂದು ಟೈಟಾನಿಯಮ್ ಇದೆ. ಟೈಟಾನಿಯಮ್ ಒಂದು ಇಡೀ ವರ್ಲ್ಡಲ್ಲೇ ನಂಬರ್ 1 ಅಂತ ಹೇಳ್ತಾರೆ. ಪ್ಲಸ್ ಪ್ಲಾಟಿನಮ್ ಇದೆ. ಪ್ಲಾಟಿನಮ್ ಒಂದು ಚಿನ್ನಕ್ಕಿಂತಲೂ ಬೆಲೆ ಜಾಸ್ತಿ ಅಂತಾರೆ. ಟೈಟಾನಿಯಮು ಪ್ಲಸ್ ಪ್ಲಾಟಿನಮ್ಮು ಈ ಒಂದು ಪ್ಲೇಟ್ಸ್ ಅಂದರೆ 5 ಪ್ಲೇಟ್ಸ್ ಆಗಿ ಮಿಷಿನ್ ಒಳಗಡೆ ಹಾಕಿರ್ತಾರೆ. ನಮ್ಮಲ್ಲಿ ಬಂದು 5 ಪ್ಲೇಟ್ಸ್ ಇದೆ, 7 ಪ್ಲೇಟ್ಸ್ ಇದೆ, 9 ಪ್ಲೇಟ್ಸ್ ಇದೆ, 11 ಪ್ಲೇಟ್ಸ್ ಇದೆ, 13 ಪ್ಲೇಟ್ಸ್ ತನಕ ಇದೆ. ಅಂದರೆ ಒಂದೊಂದರಲ್ಲಿ ಒಂದೊಂದು pH ಬರುತ್ತೆ. ಈಗ ನಮ್ಮ ಹತ್ರ ಇರುವಂಥ ಮಷಿನ್ ಬಂದು 5 ಪ್ಲೇಟ್ಸು. ಈ 5 ಪ್ಲೇಟ್ಸಲ್ಲೇ ಇಷ್ಟು ಜನಕ್ಕೆ ನಾವು ವಾಟರ್ ಕೊಟ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಅಂದರೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಈಗ ನಾವು ಮ್ಯಾಟಲ್ಲೆಲ್ಲ ಮಲ್ಕೊಂಡು ಥೆರಪಿನ ತೊಗೊಳ್ತಾ ಅಂದರೆ ಪಚ್ಚೆ ಕಲ್ಲಿಂದ ನಾವು ಥೆರಪಿನ ಕೊಡ್ತಾ ಇದ್ವಿ. ಅದೇ ರೀತಿ ಅದೇ ಪಚ್ಚೆ ಕಲ್ಲನ್ನ ಇದರಲ್ಲಿ ಹಾಕಿದ್ದಾರೆ. ಅಂದರೆ 2 ಫಿಲ್ಟ್ರ್ ಬರುತ್ತೆ. ಹೌದು, ಫಿಲ್ಟ್ರ್ ಬರುತ್ತೆ. ಈ ಥರ 2 ಫಿಲ್ಟ್ರ್ ಬರುತ್ತೆ. ಹೌದು. ಇದರಲ್ಲಿ ಬಂದು ನಿಮಗೆ ಜೇಡ್ ಕೋಟಿಂಗ್ ಕೊಟ್ಟಿರ್ತಾರೆ. ಕ್ಯಾಲ್ಶಿಯಂ ಇರುತ್ತೆ, ಸೋಡಿಯಮ್ಮು, ಮೆಗ್ನೀಷಿಯಮು, ಪೊಟ್ಯಾಸಿಯಮು, ಸೋಲಿಲಿಯಮು, ಕ್ರೋಮಿಯಮು, ಜಿಂಕು, ಫಾಸ್ಫರಸ್ಸು, ಮತ್ತು ಬಯೋಸ್ಟೋನು, ಮತ್ತು ಆಕ್ಟಿವೇಟ್ ಕಾರ್ಬನ್ನು, ಫೈಬರ್ ಫಿಲ್ಟ್ರು. ಇದಿಷ್ಟು ಯಾವಾಗ ನಮ್ಮ ದೇಹಕ್ಕೆ ಸಿಗುತ್ತೆ, ಇಷ್ಟು ಒಳ್ಳೆ ಅಂಶಗಳು ನಮಗೆ ಬೇಕು. ಆ ಒಳ್ಳೆ ಅಂಶ ಯಾವಾಗ ನಮ್ಮ ದೇಹಕ್ಕೆ ಸಿಗುತ್ತೋ ಆಗ 100% ನಾವು ಹೆಲ್ದಿ. ಎಷ್ಟೋ ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಎಷ್ಟೋ ಲಕ್ಷಣ ಖರ್ಚು ಮಾಡ್ತಾ ಇರ್ತಾರೆ, ಆದರೆ ಕ್ಯೂರ್ ಆಗಲ್ಲ. ನಮ್ಮ ವಾಟ್ರ್ ಕುಡಿಬೇಕಾದ್ರೆ 100% ಆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸೇ ಇರೋದು. ಮತ್ತು ಎಷ್ಟೋ ಜನ ಕ್ಯಾನ್ಸರಿಂದ ಸಫರ್ ಪಡ್ತಾ ಇರ್ತಾರೆ, 4th ಸ್ಟೇಜ್ಗೂ ಕೂಡ ಹೋಗಿರ್ತಾರೆ. ಈ ಅಯನೈಸರ್ ವಾಟರ್ ಕುಡಿಬೇಕಾದ್ರೆ ಆ ಪ್ರಾಬ್ಲಮ್ಸೇ ಬರಲ್ಲ. ಇರುವಂಥ ಕ್ಯಾನ್ಸರ್ ಪ್ರಾಬ್ಲಮ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಳ್ಳುತ್ತೆ. ಮುಂದೆ ಅದು ಸ್ಪ್ರೆಡ್ ಆಗದೆ ಥರ ನೋಡ್ಕೊಳ್ಳುತ್ತೆ. ಅಂದರೆ ಎಂಥ ಕ್ರೋನಿಕ್ ಡಿಸೀಸ್ ಇದ್ರೂ ಕೂಡ ನಮ್ಮ ಆಲ್ಕಲೈನ್ ವಾಟರ್ ಏನ್ಮಾಡ್ತಂದ್ರೆ ಕ್ಯೂರ್ ಮಾಡ್ತಾ ಹೋಗುತ್ತೆ. ಅದೇ ಅದ್ರ ಬೆನಿಫಿಟ್. ಈಗ ನಾವು pH ಲೆವೆಲ್ನ ನೋಡಿದ್ವಿ, ORP ಟೆಸ್ಟಿಂಗ್ನ ನೋಡಿದ್ವಿ. ಅದೇ ರೀತಿ ನಮ್ಮ ಬೋನ್ಗೆ ಮುಖ್ಯವಾಗಿ ಬೇಕಾಗಿರೋದಂತೇನು ಕ್ಯಾಲ್ಶಿಯಮ್ಮು. ನಾವು ಕುಡಿಯುವಂಥ ನೀರಲ್ಲಿ ಕ್ಯಾಲ್ಶಿಯಂ ಇದೆಯಾ ಇಲ್ವಾ ನಮಗೆ ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ಒಂದು ಕ್ಯಾಲ್ಶಿಯಂ ಟೆಸ್ಟು ಕೂಡ ತೋರಿಸ್ತಾ ಇದ್ದೀವಿ. ಈಗ ನಾವು ಪ್ರತಿ ದಿವಸ ಇದೇ ರೀತಿ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಈ ವಾಟರ್ನೇ ತೊಗೊಂಡು ಕುಡಿತಾ ಇದ್ವಿ. ಈ ವಾಟರ್ ನಮ್ಗೆ ಕ್ಯಾಲ್ಶಿಯಂ ಸಿಗುತ್ತಾ ಇಲ್ವಾ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಆ ಒಂದು ಟೆಸ್ಟಿಂಗ್ ಕೂಡ ಇದೆ. ಹೇಗೆ ಅಂದರೆ ಅವಾಗೆಲ್ಲ ನೋಡ್ಬೇಕಾದ್ರೆ ಒಂದು ತಟ್ಟೆಗೆ ಅರಿಶಿನ ಹಾಕಿ ನೀರು ಹಾಕಿ ಅದು ರೆಡ್ ಕಲರ್ ಬರಬೇಕಂದ್ರೆ ಸುಣ್ಣ ಹಾಕ್ತಾಯಿದ್ರು. ಅಂದರೆ ಸುಣ್ಣದಲ್ಲಿ ಬಂದು ಕ್ಯಾಲ್ಶಿಯಂ ಇದೆ. ಯಾವಾಗ ಆ ಕ್ಯಾಲ್ಶಿಯಂ ಬಂದು ನಮ್ಮ ಬಾಡಿಗೆ ಸೇರಿದಾಗ ಹೆಲ್ತಿ ಅಂತ ಹೇಳ್ತಾರೆ. ಅವಾಗೆಲ್ಲ ಬೆಲ್ಲ ತಯಾರು ಮಾಡ್ಬೇಕಾದ್ರೆ ಸುಣ್ಣನ ಹಾಕ್ತಾಯಿದ್ರು, ಎಲ್ಲಡಿಕೆ ಯೂಸ್ ಮಾಡ್ಬೇಕಾದ್ರೆ ಸುಣ್ಣನ ಹಾಕ್ತಾಯಿದ್ರು. ಆ ಸುಣ್ಣ ದೇಹಕ್ಕೆ ಸೇರಿದಾಗ ಕ್ಯಾಲ್ಶಿಯಂನ ಕನ್ವರ್ಟ್ ಮಾಡ್ಕೊಳುತ್ತೆ, ಮೂಳೆನ ಗಟ್ಟಿ ಮಾಡುತ್ತೆ ಅಂತೇಳಿ. ಅದೇ ರೀತಿ ನಾವಿಲ್ಲಿ ಈ ಒಂದು ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದ್ದೀವಿ, ಟರ್ಮರಿಕ್ ಅರಿಶಿನ ಪೌಡ್ರು. ಇದನ್ನು ನಾವು ಟೆಸ್ಟ್ ಮಾಡಿ ನೋಡೋಣ, ಈ ನೀರಲ್ಲಿ ಬಂದು ಹೇಗೆ ಕ್ಯಾಲ್ಸಿಯಂ ಸಿಗುತ್ತೆ, ಈ ವಾಟರ್ಲಿ ಹೇಗೆ ಸಿಗುತ್ತೆ, ನಮ್ಮ ಆಲ್ಕಲೈನ್ ವಾಟರ್ಲಿ ಹೇಗೆ ಕ್ಯಾಲ್ಸಿಯಂ ಸಿಗುತ್ತೆ ಅಂತೇಳಿ ಇಲ್ಲೇ ಡೈರೆಕ್ಟಾಗಿ ಚೆಕ್ ಮಾಡೋಣ. ಇಲ್ಲಿ ನಾವು ಸುಣ್ಣ ಏನು ಯೂಸ್ ಮಾಡ್ತಾ ಇಲ್ಲ. ಮಿನರಲ್ ವಾಟರು, ಮತ್ತು ನಮ್ಮ ಅಯನೈಸರ್ ವಾಟರು. ನಾವಿಲ್ಲಿ ಸುಣ್ಣನೇ ಯೂಸ್ ಮಾಡಿಲ್ಲ. ಈ ವಾಟರ್ ನೋಡಬೇಕಾದ್ರೆ
ಅರ್ಶಿನಾಗೆ ನೀರು ಹಾಕಿದ್ರೆ ಹೇಗಿರುತ್ತೆ, ಯೆಲ್ಲೋ ಕಲರಾಗಿ ಆಗಿರುತ್ತೆ, ಸೇಮ್ ಹಾಗೇ ಇದೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಸುಣ್ಣ ಹಾಕಿದ್ರೆ ಮಾತ್ರ ಚೇಂಜ್ ಮಾಡ್ಕೊಳ್ಳುತ್ತೆ. ಆದರೆ ಇಲ್ಲಿ ನಾವು ಸುಣ್ಣ ಯೂಸ್ ಮಾಡಿಲ್ಲ, ಜಸ್ಟ್ ಹಾಕಿರುವಂಥದ್ದು ನಮ್ಮ ಐನೈಸರ್ ವಾಟ್ರ್ ಮಾತ್ರನೇ. ಅಂದರೆ ನಾವು ಪ್ರತಿ ದಿವಸ ಕುಡಿತಾ ಇರುವಂಥ ನೀರು ಯಾವುದು ಅಂದರೆ ಕ್ಯಾಲ್ಶಿಯಂ ಇಲ್ದಿರುವಂಥ ವಾಟರು. ಯಾವಾಗ ಈ ನೀರನ್ನ ನಾವು ಪ್ರತಿ ದಿವಸ ಕುಡಿತಾ ಬರ್ತೀವಿ ಆಗ 100% ನಮಗೆ ಮೂಳೆಲ್ಲ ಸವಿತಾ ಹೋಗುತ್ತೆ, ಜಾಯಿಂಟ್ ಪೇಯ್ನು, ಆರ್ಥರಿಟಿಸ್ ಪ್ರಾಬ್ಲಮ್ ಎಲ್ಲ ಬರೋಕ್ಕೆ ರೀಸನ್ ಅಂದರೆ ಈ ವಾಟರೇನೆ, ಅಂದರೆ ಕ್ಯಾಲ್ಶಿಯಂ ಇಲ್ವಲ್ಲ. ಆದರೆ ಇಲ್ಲಿ ನೋಡಬೇಕಾದ್ರೆ ನಾವು ಸುಣ್ಣನೇ ಮಿಕ್ಸ್ ಮಾಡಿಲ್ಲ, ಆ ಸುಣ್ಣದಲ್ಲಿರುವಂಥ ಕ್ಯಾಲ್ಶಿಯಮ್ಮು ಈ ನೀರಲ್ಲಿ ಸೇರ್ತಾ ಇದೆ. ಈ ವಾಟ್ರ್ ಕುಡಿಬೇಕಾದ್ರೆ 100% ನಮ್ಮ ಮೂಳೆನ ಗಟ್ಟಿ ಮಾಡ್ತಾ ಹೋಗುತ್ತೆ. ನಮಗೆ 90 ವರ್ಷ ಆದ್ರೂ ನಮ್ಮ ಮೂಳೆನೇ ಬಂದು ಬೆಂಡಾಗಕ್ಕೆ ಬಿಡಲ್ಲ. ಆ ರೀತಿಯಾಗಿ ಒಂದು ಒಳ್ಳೆ ಆರೋಗ್ಯನೇ ಈ ವಾಟ್ರ್ ಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ ಸುಣ್ಣದಲ್ಲಿರುವಂಥ ಕ್ಯಾಲ್ಶಿಯಮ್ಮು ಡೈರೆಕ್ಟಾಗಿ ನಮ್ಮ ವಾಟರಲ್ಲೇ ಸಿಗ್ತಾ ಇದೆ. ನೀವು ಇದ್ರ ಸ್ಮೆಲ್ ಕೂಡ ಮಾಡಿ ನೋಡ್ಬೋದು. ಇದರಲ್ಲಿ ಬಂದು ಸ್ವಲ್ಪ ಮಾತ್ರ ಬರುತ್ತೆ, ಸ್ವಲ್ಪ ಅರಿಶಿನದ ಸ್ಮೆಲ್. ಇದರಲ್ಲಿ ಬಂದು ನಿಮಗೆ ಸ್ಟ್ರಾಂಗ್ ಆಗಿ ಬರುತ್ತೆ, ಫುಲ್ ಸ್ಟ್ರಾಂಗ್ ಇದೆ. ಈ ಮನೆ ಕಡೆ ಊರ ಕಡೆ ಎಲ್ಲ ಅಂದರೆ ಅರಿಶಿನ ಕೊಂಬು ಗೊತ್ತಿರುತ್ತೆ ನಿಮಗೆ, ನ್ಯಾಚುರಲ್ ಅರಿಶಿನ ಕೊಂಬು, ಅದು ಕುಟ್ಟಬೇಕಾದ್ರೆ 1 ಕಿಲೋಮೀಟರ್ ಸ್ಮೆಲ್ ಬರುತ್ತೆ. ಅದೇ ರೀತಿ ಸ್ಟ್ರಾಂಗ್ನೆಸ್ ಬಂದು ಈ ವಾಟರಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಆದರೆ ಈ ನೀರು ನೋಡ್ಬೇಕಾದ್ರೆ ಇಲ್ಲ. ಏನಕ್ಕೋಸ್ಕರ ಅಂದರೆ ಅದಕ್ಕೆ ಬೇರೆ ಬೇರೆ ಲಿಕ್ವಿಡ್ ಎಲ್ಲ ಮಿಕ್ಸ್ ಮಾಡ್ತಾರೆ. ಆ ವಾಟ್ರ್ ಕುಡಿದಾಗ 100% ನಮಗೆ ಕ್ಯಾಲ್ಶಿಯಂ ಡೆವಲಪ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ನಮ್ಮ ವಾಟ್ರ್ ಕುಡಿಬೇಕಾದ್ರೆ ಏನು ಕ್ಯಾಲ್ಶಿಯಂ ಪ್ರಾಬ್ಲಮ್ ಕಡಿಮೆ ಇದೆ ಅದನ್ನ ಇಂಪ್ರೂವ್ ಮಾಡೋದೇ ನಮ್ಮ ವಾಟ್ರ್ ಕೆಲಸ ಅಂತ ಹೇಳ್ಬೋದು. ಮತ್ತು ಇದು ಬಂದು ಕುಕ್ಕಿಂಗ್ ಆಯಿಲ್ ಅಂತ ಹೇಳಿ, ಈಗ ಅವಾಗೆಲ್ಲ ನೋಡಬೇಕಾದ್ರೆ ಎಣ್ಣೆ ಇಲ್ಲದೆ ಅವಾಗ ಅಡುಗೆ ಮಾಡ್ತಾಯಿದ್ರು, ಹಾಗೆ ನ್ಯಾಚುರಲಾಗಿ ರೆಡಿ ಮಾಡ್ತಾಯಿದ್ರು. ಈಗ ಎಣ್ಣೆ ಕಂಪಲ್ಸರಿ ಅಡುಗೆಗೆ ಬೇಕೇ ಬೇಕು. ಅದೇ ರೀತಿ ನಾವು ಕೂಡ ಇಲ್ಲಿ ಕುಕ್ಕಿಂಗ್ ಆಯಿಲ್ನ ಟೆಸ್ಟಿಂಗೋಸ್ಕರ ತೊಗೊಂಡಿದ್ದೀವಿ. ಏನಕ್ಕೋಸ್ಕರ ಅಂದರೆ ನಾವು ಕುಡಿಯುವಂಥ ವಾಟರು ಹೇಗೆ ನಮ್ಮ ಒಂದು ಒಳಗಿರೋಂಥ ಫ್ಯಾಟ್ನ ಆಚೆ ಕಳಿಸ್ತಾ ಇದೆ ಬರೆದು ಮಾಡಿ, ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಈ ಒಂದು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ಒಂದನ್ನು ಟೆಸ್ಟ್ ಮಾಡಿ ನೋಡೋಣ. ಇದು ಬಂದು ನಾರ್ಮಲ್ ವಾಟರು, ಮಿನರಲ್ ವಾಟರು. ಇದು ಬಂದು ನಮ್ಮ ಐನೈಸರ್ ವಾಟರು. ನೋಡಿ ಎರಡರಲ್ಲೂ ಕೂಡ ಚೇಂಜಸ್ ಇದೆ. ಈ ವಾಟ್ರ್ ಬಂದು ಹಾಗೆ ಈಗ ನೀರಿಗೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ತೇಲ್ತಾ ಇರುತ್ತೆ, ಹಾಗೇನೆ ಸೇಮ್ ಹಾಗೆ ತೇಲ್ತಾ ಇದೆ. ಇದು ಹಾಗೆ ಅಬ್ಸರ್ವ್ ಮಾಡಿ ತೇಲ್ತಾ ಇದೆ. ಆದರೆ ನಮ್ಮ ವಾಟ್ರ್ ನೋಡಬೇಕಾದ್ರೆ ಪೂರ್ತಿಯಾಗೆಲ್ಲ ಮಿಕ್ಸ್ ಆಗಿದೆ, ಕರಗಿದೆ. ಅಂದರೆ ಪ್ರತಿ ದಿವಸ ನಾವು ಇದೇ ವಾಟ್ರನ್ನ ಕುಡಿತಾ ಇರ್ತೀವಿ. ಅಂದರೆ ನಮ್ಮ ಒಳಗಿರೋಂಥ ಕೆಟ್ಟ ಫ್ಯಾಟ್ನ ಬಂದು ಅದು ಕ್ಯೂರ್ ಮಾಡಿ ಆಚೆ ಕಳಿಸಲ್ಲ. ಈ ವಾಟ್ರ್ ಕುಡಿದಾಗ ಏನಾಗುತ್ತೆ, ನಮ್ಮ ಒಳಗಿರೋಂಥ ಕೆಟ್ಟ ಫ್ಯಾಟ್ನೆಲ್ಲ ಬರ್ನ್ ಮಾಡಿ ನಮ್ಮ ಬಾಡಿಗೆ ಬೇಕಂತ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಚೆನ್ನಾಗಿರುತ್ತೋ ಆಗ 100% ನಾವು ಹೇಳ್ತೀವಿ. ಅಂದರೆ ಈ ವಾಟ್ರಲ್ಲಿರುವಂಥ ಶಕ್ತಿ ನಮ್ಮ ಮೆಟಬಾಲಿಸಮ್ನ ಕೂಡ ಏನು ಮಾಡುತ್ತೆ, ಅದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದು ಬಂದು ರೈಸು. ಅವಾಗೆಲ್ಲ ಬಂದು ನಮಗೆ ನ್ಯಾಚುರಲ್ ರೈಸ್ ಸಿಗ್ತಾಯಿತ್ತು, ಹೆಲ್ತಿಯಾಗಿರ್ತಾ ಇದ್ವಿ, ಪಾಲಿಶೇ ಇಲ್ಲ. ಇವಾಗ ಬಂದು ನಾವು ಯಾವುದೇ ಒಂದು ರೈಸ್ ತೊಗೊಂಡ್ರು ವೈಟ್ಗಿದೆಯಾ ಚೆನ್ನಾಗಿದೆಯಾ ಅದನ್ನೇ ನೋಡ್ತೀವಿ. 100 ರೂಪಾಯಿ ಆದರೂ ಪರವಾಗಿಲ್ಲ, ನಂಗೆ ಚೆನ್ನಾಗಿರೋ ರೈಸೇ ಬೇಕು ಅಂತ ಹೇಳ್ತೀವಿ. ಆ ರೈಸ್ ತಂದ್ರೂ ನಾವು ಮನೇಲಿ ಏನು ಮಾಡ್ತೀವಿ, 4 ಸರಿ 5 ಸರಿ ವಾಶ್ ಮಾಡಿನೇ ಆಮೇಲೆ ನಾವು ಕುಕ್ಕಿಂಗಿಗೆ ಯೂಸ್ ಮಾಡ್ತೀವಿ. ಆದರೆ ವೇಸ್ಟ್, ಅದು ಒಂಥರ ಸಿಪ್ಪೆ ತಿಂದಂಗೆ ಆಗ್ಬಿಡುತ್ತೆ ಅಲ್ವಾ. ಆದರೆ ಇಲ್ಲಿ ನಾವು ಟೆಸ್ಟ್ ಮಾಡಿ ನೋಡೋಣ. ನಾರ್ಮಲ್ ವಾಟ್ರಲ್ಲಿ ತೊಳೆಯೋದಾಗ ಹೇಗಿರುತ್ತೆ ಕಲರು, ಮತ್ತು ಆಲ್ಕಲೈನ್ ವಾಟ್ರಲ್ಲಿ ತೊಳೆದಾಗ ಹೇಗಿರುತ್ತೆ ಅಂತೇಳಿ ಇಲ್ಲೇ ಚೇಂಜಸ್ ಗೊತ್ತಾಗ್ಬಿಡುತ್ತೆ ನಮಗೆ. ಇದು ಕೂಡ ಪಾಲಿಶ್ ರೈಸೇ ಅಂತ ಹೇಳ್ಬೋದು. ನೋಡಿ ಇದನ್ನು ನಾವು ಮನೇಲಿ ಏನು ಮಾಡ್ತೀವಿ, 3 ಸರಿ 4 ಸರಿ ವಾಶ್ ಮಾಡಿಬಿಟ್ಟು ಆಮೇಲೆ ರೈಸ್ನ ಯೂಸ್ ಮಾಡ್ತೀವಿ. ಇದನ್ನು ಬಂದು ಒಂದೇ ಟೈಮ್ ತೊಳೆದ್ರೆ ಸಾಕು. ಆ 1 ಟೈಮ್ ತೊಳೆದು ನಾವು ರೈಸ್ನ ಮಾಡಿ ಊಟ ಮಾಡೋದ್ರಿಂದ ಒಂಥರ ಸಮಾಧಾನ ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆದರೆ ಈ ರೈಸ್ನ ಬಂದು ನಾವು 4 ಸರಿ ವಾಶ್ ಮಾಡಿ ಕುಕ್ಕಿಂಗ್ ಮಾಡಿ ಊಟ ಮಾಡಿದಾಗ ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸ್ತದೆ. ಅಂದರೆ ಹೆಲ್ತಿ ಆಗಲ್ಲ. ಆವಾಗ ನಮಗೆ ಶುಗರ್ ಬರೋದು, BP ಬರೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ಆದರೆ ಈ ವಾಟ್ರಲ್ಲಿ ತೊಳೆದು ನಾವು ಅಡುಗೆನ ಮಾಡೋದ್ರಿಂದ ಹೆಲ್ತಿಯಾಗಿರ್ತೀವಿ, ಬೇರೆ ಥರ ಕಾಯಿಲೆಗಳು ಬರದೇ ಥರ ನೋಡ್ಕೊಳ್ಳುತ್ತೆ. ಇದು ಈಗ ತೊಳೆಯೋದಲ್ಲದೆ ರೈಸ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಇದರಲ್ಲಿ ಬಂದು ಲೆವೆಲ್ಸ್ ಬೇರೆ ಬೇರೆ ಬರುತ್ತೆ ನಿಮಗೆ. ಇದರಲ್ಲಿ ಲೆವೆಲ್ 1 ಲೆವೆಲ್ 2 ಅಂತ ಬರುತ್ತೆ, ಅದು ಡ್ರಿಂಕಿಂಗ್ ವಾಟರ್ ಇರುತ್ತೆ. ಲೆವೆಲ್ 3 ಅನ್ನೋ ವಾಟರ್ ಬರುತ್ತೆ, ಅದು ಕುಕ್ಕಿಂಗ್ ವಾಟರ್ ಇರುತ್ತೆ. ಅದನ್ನ ಕುಕ್ ಮಾಡಬೇಕು. ಈಗ ನಾರ್ಮಲ್ ವಾಟ್ರಲ್ಲಿ ಅಡುಗೆ ಮಾಡಿ ನೋಡ್ಬೇಕಾದ್ರೂ ಚೇಂಜಸ್ ಇರುತ್ತೆ, ನಮ್ಮ ವಾಟ್ರಲ್ಲಿ ಮಾಡಬೇಕಾದ್ರೆ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ. ನಾರ್ಮಲ್ ವಾಟ್ರಲ್ಲಿ ಮಾಡಿದಾಗ ಇನ್ನೂ ಸ್ವಲ್ಪ ಊಟ ಬೇಕು ಅನಿಸುತ್ತೆ, ಆದರೆ ಈ ವಾಟ್ರಲ್ಲಿ ಬಂದು ಸ್ವಲ್ಪನೇ ಸಾಕು ಅನಿಸುತ್ತೆ. ಮತ್ತು ಈ ವಾಟ್ರ್ ಬಂದು ಲಿಮಿಟೇಷನ್ನು ಹೇಗೆ ಅಂದರೆ ನಮಗೆ ಊಟ ಪ್ಲಸ್ ನೀರು ಎರಡೂ ಲಿಮಿಟ್ ಆಗಿ ತೊಗೊಳುತ್ತೆ. ಈ ವಾಟ್ರ್ ಕುಡಿದಾಗ ಜಾಸ್ತಿ ಹೊಟ್ಟೆ ಹಸಿವು ಆಗಲ್ಲ. ಅಂದರೆ ನಮ್ಮ ಬಾಡಿ ಬಂದು ನಮ್ಮ ಹೈಟ್ಗೆ ವೆಯ್ಟು, ಏಜ್ಗೆ ಬಾಡಿ ಏಜು ಪರ್ಫೆಕ್ಟಾಗಿರಬೇಕು. ಅದು ಅಷ್ಟನ್ನು ನೀಟಾಗಿ ಈ ವಾಟ್ರ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು.
ಅಂದರೆ ಅವಾಗೆಲ್ಲ ರೈಸ್ನ ಬಂದು ನ್ಯಾಚುರಲ್ ಆಗಿ ಬೆಳೀತಾ ಇದ್ರು. ಇವಾಗ ಬಂದು ರಾಸಾಯನಿಕ ಗೊಬ್ಬರನೇ ಯೂಸ್ ಮಾಡ್ತಾ ಇದ್ದಾರೆ. ಆ ರಾಸಾಯನಿಕ ಗೊಬ್ಬರ ಏನಾಗುತ್ತೆ, ರೈಸ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಆ ರೈಸ್ನ ನಾವು ತೊಗೊಂಡಾಗಲೇ ಬೇಗ ನಮಗೆ ಶುಗರ್ ಬರುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ರೈಸಲ್ಲಿ. ಅದಕ್ಕೋಸ್ಕರ ಯಾರಿಗೆ ಶುಗರ್ ಬರಲಿ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ರೈಸ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಆದರೆ ನಮ್ಮ ಆಲ್ಕಲೈನ್ ವಾಟ್ರಲ್ಲಿ ಆ ರೈಸ್ನ ವಾಶ್ ಮಾಡಿ ತೊಗೊಂಡು ಊಟ ಮಾಡೋದ್ರಿಂದ ಶುಗರ್ನ ಹೈ ಮಾಡಲ್ಲ, ಒಂದೇ ಲಿಮಿಟರಾಗೆ ಇಟ್ಕೊಳ್ಳುತ್ತೆ. ಅಂದರೆ ಅದರಿಂದ ಕೆಮಿಕಲ್ಸ್ ರಿಮೂವ್ ಆಗುತ್ತೆ, ಇರೋ ತನಕ ನಾವು ಹೆಲ್ತಿಯಾಗಿರ್ತೀವಿ. ಇದು ಬಂದು ಮೆಂತ್ಯ ಇದು ಎಷ್ಟೋ ಜನ ಶುಗರ್ ಇರೋರಿಗೆ ಡಾಕ್ಟ್ರು ಅಥವಾ ಒಂದು ನಾಟಿ ಔಷಧಿಯಾಗಿ ತೊಗೊಳ್ತಾರೆ, ಇಲ್ಲಾಂದ್ರೆ ಆಯುರ್ವೇದಿಕ್ ಆಗಿ ತೊಗೊಳ್ತಾ ಇರ್ತಾರೆ. ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ತಿಂದರೆ ಶುಗರ್ ಬೇಗ ನಾರ್ಮಲ್ ಆಗುತ್ತೆ ಅಂತೇಳಿ. ಈಗ ಇದನ್ನು ಅಂದರೆ ಒಂದು ನೈಟ್ ಪೂರ್ತಿಯಾಗಿ ನಾವು ನೆನೆಸ್ಬೇಕು. ಆ ನೆನೆಸ್ದಾಗ ಮಾತ್ರ ಏನಾಗುತ್ತೆ, ನಮಗೆ ಆ ಮೆಂತಲ್ಲಿರುವಂಥ ಒಂದು ಒಳ್ಳೆಯ ಅಂಶ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಟೆಸ್ಟ್ ಮಾಡೋಣ, ನಾರ್ಮಲ್ ವಾಟರ್ಲಿ ಹಾಕಿದಾಗ ಬೇಗ ಕಲರ್ ಬಿಡುತ್ತಾ ಅಥವಾ ಈ ವಾಟರ್ ಹಾಕಿದಾಗ ಹೇಗೆ ಅದರಲ್ಲಿರುವಂಥ ಕೆಮಿಕಲ್ ರಿಮೂವ್ ಮಾಡುತ್ತೆ ಅಂತೇಳಿ ನಾವು ಇಲ್ಲೇ ಡೈರೆಕ್ಟಾಗಿ ನೋಡ್ಬೋದು. ಸೇಮ್ ನಾರ್ಮಲ್ ವಾಟರು. ಇದು ಬಂದು ನಮ್ಮ ಜೇಡ್ ವಾಟರು. ಇದರಲ್ಲಿ ನೋಡಿ ಬೇಗ ಕಲರ್ ಬಿಡ್ತಾ ಇದೆ. ಅಂದರೆ ಅವಾಗೆಲ್ಲ ನೋಡಬೇಕಾದ್ರೆ ಈಗ ನ್ಯಾಚುರಲಾಗಿ ಬೆಳೀತಾ ಇದ್ರು, ಏನು ಕೆಮಿಕಲ್ ಆ್ಯಡ್ ಮಾಡ್ತಾ ಇರಲಿಲ್ಲ, ಕಲರ್ ಮಿಕ್ಸ್ ಮಾಡ್ತಾ ಇರಲಿಲ್ಲ, ನ್ಯಾಚುರಲಾಗಿ ಸಿಗ್ತಾ ಇತ್ತು. ಅವ್ರು ಇವಾಗ ನೋಡ್ಬೇಕಾದ್ರೆ ರಾಗಿಗೂ ಕಲರ್ ಮಿಕ್ಸ್ ಮಾಡ್ತಾರೆ, ಮತ್ತು ಕಾಳು ಮೆಣಸು ಇದೆಯಲ್ಲ ಅದಕ್ಕೂ ಕೂಡ ಇವಾಗ ಏನು ಮಾಡ್ತಾಯಿದ್ದಾರೆ, ಪಪ್ಪಾಯ ಬೀಜಗಳನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದು ಕೂಡ ಬೇಗ ಕಲರ್ ಬರಲಿ ಅಂತೇಳಿ ಮೆಂತೆ ಕಾಳಿಗೂ ಕೂಡ ಏನು ಮಾಡ್ತಾಯಿದ್ದಾರೆ, ಕಲರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಅದೆಲ್ಲ ಬಂದು ಅನ್ಹೆಲ್ತಿ ನಮ್ಮ ಬಾಡಿಗೆ. ಇದನ್ನೇ ನಾವು ತೊಗೊಬಂದು ಏನು ಮಾಡ್ತಾಯಿದ್ದೀವಿ, ಹೆಲ್ದಿ ಅಂತೇಳಿ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ತೊಗೊಳ್ತಾ ಇರ್ತೀವಿ. ಆದರೆ ರಾತ್ರಿ ಪೂರ್ತಿಯಾಗಿ ನೆನೆಸ್ಬೇಕು. ಅದು ಇದು ನೋಡಿ ಒಂದೇ ಸೆಕೆಂಡ್ ನೆನೆಸಿದ್ರೆ ಏನು ಕಲರ್ ಬಿಟ್ಟಿಲ್ಲ. ಆದರೆ ನಮ್ಮ ಆಲ್ಕಲೈನ್ ವಾಟ್ರಲ್ಲಿ ಬಂದು ಒಂದೇ ಸೆಕೆಂಡ್ಗೆ ಆ ಮೆಂತಲ್ಲಿ ಏನು ಕಲರ್ ಇದೆ ಅದನ್ನ ರಿಮೂವ್ ಮಾಡಿದೆ. ಆ ಕಲರ್ನ ರಿಮೂವ್ ಮಾಡಿ ನಾವು ಆ ಕಾಳನ್ನ ತಿನ್ನಬೇಕಾದ್ರೆ 100% ನಮ್ಮ ಶುಗರ್ ನಾರ್ಮಲ್ ಆಗುತ್ತೆ. ಅಂದರೆ ಈ ವಾಟ್ರ್ ಕುಡಿದು ನಾವು ಥೆರಪಿ ಮಾಡಬೇಕಾದ್ರೆ ಏನೇ ಒಂದು ಪ್ರಾಬ್ಲಮ್ಸ್ ಇರೋ ಬೇಗನೆ ಕ್ಯೂರ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನೋಡಿ ಕಲರ್ ಚೇಂಜ್ ಆಗಿದೆ. ಆದರೆ ಇದು ಹಾಗೇ ಇದೆ, ಕಲರ್ ಚೇಂಜ್ ಆಗಿಲ್ಲ. ಇದು ಬಂದು ಕಲರ್ ಚೇಂಜ್ ಆಗಿದೆ. ಈ ಕಲರ್ ಬರಬೇಕಂದ್ರೆ ರಾತ್ರಿ ಪೂರ್ತಿಯಾಗಿ ನಾವು ನೆನೆಸ್ಬೇಕು. ಆ ರಾತ್ರಿ ಪೂರ್ತಿ ನೆನೆಸಿದ್ರೆ ಮಾತ್ರನೇ ಅದರಂಥ ಕಲರ್ನೆಲ್ಲ ತೆಗೆದಾಕುತ್ತೆ. ಇದರಲ್ಲಿ ಒಂದೇ ಸೆಕೆಂಡ್ಗೆ ಕಲರ್ನ ರಿಮೂವ್ ಮಾಡಿದೆ. ಅಂದರೆ ಈ ವಾಟ್ರಲ್ಲಿ ನಾವು ಅದನ್ನು ಸೇವನೆ ಮಾಡೋದ್ರಿಂದ ಏನೇ ಒಂದು ಪ್ರಾಬ್ಲಮ್ಸನ್ನು ಕ್ಯೂರ್ ಮಾಡ್ಕೊಳ್ಳೋ ಶಕ್ತಿ ಈ ವಾಟರ್ಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಎಲ್ಲರೂ ಇದನ್ನು ನೋಡಬೇಕು. ಇದು ಬಂದು ಹೋಡ್ಕ, ಇದು ಬಂದು ಸ್ಪ್ರೈಟು. ಏನಕ್ಕೋಸ್ಕರ ಸೆರಕ್ರಲ್ಲಿ ಇದನ್ನು ತಂದಿದ್ದಾರೆ ನನ್ನ ಕ್ವಶನ್ ಮಾರ್ಕ್ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗ ಯಾವ ತಂದೆ ತಾಯಿನೇ ಆಗಲಿ ಮಕ್ಕಳಿಗೆ ಬಂದು ಹಾಲು ಕುಡೀರಿ ಅಂತ ಯಾರು ಕೂಡ ಹೇಳಲ್ಲ. ಅದ್ರ ಬದಲಿಗೆ ಏನು ಮಾಡ್ತಾರೆ, ಮಕ್ಕಳು ಹಠ ಮಾಡ್ತಾರೆ ಅಂತೇಳಿ ಚಿಪ್ಸು, ಕುರ್ಕುರೆ, ಲೇಸು, ಅದ್ರ ಜೊತೆಗೆ ಸ್ಪ್ರೈಟು, 7 ಅಪ್, ಕೋಕೋ ಕೋಲಾ, ಪೆಪ್ಸಿ ಇದನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಇದನ್ನು ತೊಗೊಂಡಾಗ ಹೇಗೆ ಹೆಲ್ತಿಯಾಗಿರುತ್ತೆ, ಇದನ್ನು ತೊಗೊಂಡಾಗ ಹೇಗೆ ಪ್ರಾಬ್ಲಮ್ಸ್ ಆಗಿ ಅಂದರೆ ಎರಡು ತೊಗೊಂಡ್ರೂ ಕಾಯಿಲೆ ಬಂದುಬಿಡುತ್ತೆ. ಇದ್ರ ತೊಗೊಂಡ್ರೂ ಕ್ಯಾನ್ಸರ್ ಬರುತ್ತೆ, ಇದನ್ನು ತೊಗೊಂಡ್ರೂ ಕೂಡ ಕ್ಯಾನ್ಸರ್ ಬರುತ್ತೆ. ಆದರೆ ನಾವು ಇಲ್ಲಿ ಟೆಸ್ಟ್ ಮಾಡಿ ನೋಡೋಣ. ಏನಕ್ಕೋಸ್ಕರ ಮಕ್ಕಳಿಗೆ ಬಂದು ಇದನ್ನು ಸಜೆಸ್ಟ್ ಮಾಡ್ತಾರೆ, ಇದನ್ನು ಸಜೆಸ್ಟ್ ಮಾಡಲ್ಲ, ಅದನ್ನು ಟೆಸ್ಟ್ ಮಾಡಿ ನೋಡೋಣ. ಇದು ಬಂದು ಸ್ಪ್ರೈಟು. ಈಗ ಇಲ್ಲಿ ನಾವು ಟೆಸ್ಟ್ ಮಾಡೋಣ. ಈಗ ಇದು ಬಂದು ಆಲ್ಕೋಹಾಲು ಅಂದರೆ ವೋಡ್ಕಾ, ಇದು ಬಂದು ಸ್ಪ್ರೈಟು. ಇದ್ರ pH ಚೆಕ್ ಮಾಡೋಣ ಎಷ್ಟಿದೆ ಅಂತೇಳಿ. ಇದ್ರ pH ನೋಡ್ಬೇಕಾದ್ರೆ ನಿಮಗೆ 4.0 ಬರುತ್ತೆ. ಅಲ್ಲಿ ಇದ್ರ pH ನೋಡ್ಬೇಕಾದ್ರೆ 3.0 ಬರ್ತಾ ಇದೆ. ಅಂದರೆ ಎರಡು ಕುಡಿದ್ರೂ ಕೂಡ ಕ್ಯಾನ್ಸರ್ ಬರುತ್ತೆ. ಅಂದರೆ ತಂದೆ ತಾಯಿ ಬಂದು ಜಾಸ್ತಿ ಬೇಗ ಮಕ್ಕಳಿಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂದರೆ ಈ ಸ್ಪ್ರೈಟನ್ನೇ. ಅಂದರೆ ಎರಡು ಕುಡಿದ್ರೂ ಪ್ರಾಬ್ಲಮ್ಸೇ ಬರುತ್ತೆ. ಇಲ್ಲಿ ಏನಕ್ಕೋಸ್ಕರ ಈ ಸ್ಪ್ರೈಟು, ಇದು ಬಂದು ಹೋಡ್ಕಾ. ಹಾಂ, ಈಗ ಇದು ಬಂದು ಸ್ಪ್ರೈಟಿನಲ್ಲಿ ಹಾಕಿ pH ಲಿಕ್ವಿಡ್ ಹಾಕಿದ್ವಿ. ಇದ್ರ pH ನೋಡ್ಬೇಕಾದ್ರೆ 4.0 ಬರ್ತಾ ಇದೆ. ಆದರೆ ಇದು ಕುಡಿಬೇಕಾದ್ರೆ ನಾವು ಡೈರೆಕ್ಟಾಗಿ ಏನು ಕುಡಿದಾಗ 100% ಕ್ಯಾನ್ಸರ್ ಪ್ರಾಬ್ಲಮ್ ಬರುತ್ತೆ. ಅದು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರಿಗೆ ಆದರೂ ಕೂಡ ಕ್ಯಾನ್ಸರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ನೆಕ್ಸ್ಟ್ ಇದರಲ್ಲೂ pH ನೋಡಬೇಕಾದ್ರೆ 5.0 4.0 ಬರ್ತಾ ಇದೆ. 100% ಇದರಲ್ಲಿ ಕುಡಿದ್ರೂ ಕೂಡ ನಮ್ಗೆ ಏನಾಗುತ್ತೆ, ಕ್ಯಾನ್ಸರ್ ಬಂದೇ ಬರುತ್ತೆ.
ಇದು ಬಂದು ಹೋಡ್ಕ, ಇದು ಬಂದು ಕೆಲವರೆಲ್ಲ ಬಂದು ಊಟ ಮಾಡ್ತಾರೆ, ಅಂದರೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಊಟ ಮಾಡ್ತಾರೆ. ಅವ್ರಿಗೆ ಒಂದು ಗ್ಯಾಸ್ಟ್ರಿಕ್ ಇರ್ಬೋದು, ಗ್ಯಾಸ್ಟ್ರಿಕ್ ಇದ್ದಾಗ ಹೊಟ್ಟೆ ಬಂದು ಉಗುರಿಸ್ಕೊಳ್ಳುತ್ತೆ, ಒಂಥರ ಟಯರ್ಡ್ನೆಸ್ ಆ ಥರ ಆಗ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಸ್ಪ್ರೈಟ್ನ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಆ ಸ್ಪ್ರೈಟ್ನ ಕುಡಿದಾಗ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ. ಆದರೆ ನಮ್ಮ ದೇಹ ಬಂದು ಒಳಗಡೆ ಅಷ್ಟು ಅಸಿಡಿಕ್ ಆಗಿರುತ್ತೆ. ಈ ಒಂದು ಸ್ಪ್ರೈಟ್ನ ಕುಡಿದಾಗ ಏನಾಗುತ್ತೆ, ನಮಗೆ ಇನ್ನೂ ಅಸಿಡಿಕ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಅಸಿಡಿಕ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಮಗೆ ಕಾಯಿಲೆಗಳು ಬರೋದು. ಈಗ ಏನು ಮಾಡೋಣ, ಅದೇ ರೀತಿ ಬಂದು ಕೆಲವರೆಲ್ಲ ನಾರ್ಮಲ್ ವಾಟರ್ನೇ ಕುಡಿತಾ ಇರ್ತಾರೆ. ನಾರ್ಮಲ್ ವಾಟರ್ ಕುಡಿದಾಗ ನಮ್ಮ ದೇಹ ಬಂದು ಅಸಿಡಿಕ್ ಆಗುತ್ತಾ ಆಲ್ಕಲೈನ್ ಆಗುತ್ತಾ ನಮ್ಗೆ ಗೊತ್ತಾಗಲ್ಲ. ಈ ವಾಟರ್ನ ಬಂದು ಇಲ್ಲಿ ಮಿಕ್ಸ್ ಮಾಡಿ ನೋಡೋಣ. ಅಂದರೆ ಈಗ ನೋಡಿ, ಈಗ ಓಡ್ಕೋಗೋ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ. ಎಷ್ಟೋ ಜನ ಬಂದು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ನೀರು ಮಿಕ್ಸ್ ಮಾಡ್ಕೊಂಡೇ ಕುಡಿಯೋದು. ಇದಕ್ಕೂ ನಾನು ಸ್ವಲ್ಪ ವಾಟರ್ ಹಾಕಿದ್ದೀನಿ, ನಾರ್ಮಲ್ ವಾಟರ್ನೇ ಹಾಕಿದ್ದೀನಿ. ಅಂದರೆ ಅದೇನಾಗಿದೆ ಇವಾಗ ಅಸಿಡಿಕ್ ಆಗಿದೆ, ಅಂದರೆ ಆಲ್ಕಲೈನ್ ಕನ್ವರ್ಟ್ ಆಗಿಲ್ಲ. ಈಗ ಇದರಲ್ಲಿ ನೋಡಬೇಕಾದ್ರೆ ಅಸಿಡಿಕೆ ಇದೆ, ಆದರೆ ನಮ್ಮ ದೇಹ ಬಂದು ಜಾಸ್ತಿ ಅಸಿಡಿಕೆ ಆಗುತ್ತೆ ಹೊರತು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಬರುತ್ತಲ್ವಾ, ಆವಾಗ ನಾವು ಬಂದು ಈ ಒಂದು ಐನೈಸರ್ ವಾಟರ್ನ ಈ ಒಂದು ಸ್ಪ್ರೈಟ್ಗೆ ಮಿಕ್ಸ್ ಮಾಡಿದಾಗ ಹೇಗೆ ಚೇಂಜಸ್ ಆಗುತ್ತೆ ಇಲ್ಲೇ ಡೈರೆಕ್ಟಾಗಿ ನೋಡ್ಬೋದು. ಅಂದರೆ ಇದರಲ್ಲಿ ಇನ್ನೊಂದು ರೀಸನ್ ಏನಂದರೆ, ಈಗ ಓಡ್ಕ ಬಂದು ಚೇಂಜ್ ಆಗ್ತಾ ಇದೆ, ಇದು ಬಂದು ಚೇಂಜ್ ಆಗ್ತಾ ಇಲ್ಲ. ಅಂದರೆ ಇದರಲ್ಲಿ ಬಂದು ಅಷ್ಟು ಅಸಿಡಿಕ್ ಅಂಶ ಇದೆ. ಈ ಒಂದು ಸ್ಪ್ರೈಟ್ನ ನಾವು ತೊಗೊಂಡಾಗ ಏನಾಗುತ್ತೆ, 100% ನಮಗೆ ಕ್ಯಾನ್ಸರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಈಗ ನಾವು ಬಂದು ಇದರಲ್ಲಿ ಹಾಫ್ ಗ್ಲಾಸ್ ಮಾತ್ರನೇ ಇತ್ತು, ಆ ಹಾಫ್ ಗ್ಲಾಸ್ಗೆ ಅರ್ಧ ಗ್ಲಾಸ್ ಏನು ಮಾಡಿದ್ವಿ ನಾವು ಆಲ್ಕಲೈನ್ ವಾಟರ್ ಹಾಕಿದ್ವಿ. ಹಾಗೂ ಕೂಡ ಅದು ಅಸಿಡಿಕೆ ಇದೆ. ಒಂದು ದಿವಸಕ್ಕೆ ನಾವು 3 ರಿಂದ 4 ಲೀಟ್ರು ಈ ಒಂದು ಆಲ್ಕಲೈನ್ ಐನೈಸರ್ ವಾಟರ್ನ ಕುಡಿತಾ ಬರಬೇಕಾದ್ರೆ ನಮ್ಮ ದೇಹ ಬಂದು ಏನು ಅಸಿಡಿಕ್ ಆಗಿದೆ ಅದನ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಆಗ ನೀವು ಸ್ಪ್ರೈಟೇ ಕುಡೀರಿ ಅಥವಾ 7up ಕುಡೀರಿ, ಯಾವುದೇ ಒಂದು ಕುಡಿದ್ರೂ ಕೂಡ ಅದರ ಅಸಿಡಿಕ್ ಮಾಡ್ಕೊಳ್ಳೋದು ಆಲ್ಕಲೈನ್ ಆಗಿ ಮಾಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಎಷ್ಟೋ ಜನಕ್ಕೆ ಬಂದು ಕಿಡ್ನಿ ಸಮಸ್ಯೆ ಬರುತ್ತೆ, ಕಿಡ್ನಿ ಡಯಾಲಿಸಿಸ್ ಮಾಡ್ತಾ ಇರ್ತಾರೆ. ಅಂಥವ್ರು ಕೂಡ ಈ ಒಂದು ವಾಟರ್ನ ಕುಡಿದಾಗ ಫ್ಯೂಚರ್ ಅವ್ರಿಗೆ ಕಿಡ್ನಿ ಸಮಸ್ಯೆ ಬರಲ್ಲ. ಮತ್ತು ಎಷ್ಟೋ ಜನ ಬಂದು ಒಂದಿನಕ್ಕೆ 20 ರಿಂದ 15 ಟ್ಯಾಬ್ಲೆಟು, 15 ರಿಂದ 20 ಈ ಥರ ಟ್ಯಾಬ್ಲೆಟ್ಗಳನ್ನ ತೊಗೊಳ್ತಾ ಇರ್ತಾರೆ. ಈ ಆಲ್ಕಲೈನ್ ವಾಟರ್ ಕುಡಿದಾಗ ಆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗದೇ ಇರೋ ಥರ ನಮ್ಮ ಆಲ್ಕಲೈನ್ ವಾಟರ್ ಮಾಡುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನ ಬಂದುಬಿಟ್ಟು BP-ಗೆ, ಶುಗರ್ಗೆ, ಥೈರಾಯ್ಡ್ಗೆ, ಹಾರ್ಟ್ ಪ್ರಾಬ್ಲಮ್ಸು, ಕಿಡ್ನಿ ಸಮಸ್ಯೆ ಅಂತೇಳಿ ಎಲ್ಲಕ್ಕೂ ಟ್ಯಾಬ್ಲೆಟ್ಗಳನ್ನ ತೊಗೊಳ್ತಾ ಇರ್ತಾರೆ. ಕೆಲವರು ಒಂದಿನಕ್ಕೆ 10 ಮಾತ್ರೆ, 15 ಮಾತ್ರೆ, 20 ಮಾತ್ರೆ ತೊಗೊಳ್ಳೋರು ಕೂಡ ಇರ್ತಾರೆ. ಆ ಒಂದು ಮಾತ್ರೆ ತೊಗೋಬೇಕಾದ್ರೆ ನಾವು ಎಷ್ಟು ನೀರು ಕುಡಿಬೇಕಂದ್ರೆ ಗೊತ್ತೇ ಇರಲ್ಲ. ಈಗ ಒಂದು ಮಾತ್ರೆ ತೊಗೋಬೇಕಾದ್ರೆ ನಾವು ಟೀ ಗ್ಲಾಸಲ್ಲಿ 8 ಗ್ಲಾಸ್ ನೀರು ಕುಡಿಬೇಕು. ಆವಾಗಲೇ ಆ ಮಾತ್ರೆಲಿಂದ ಕೆಮಿಕಲ್ಸ್ ಏನಾಗುತ್ತೆ ರಿಮೂವ್ ಆಗ್ತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ, ನಾವು ಒಂದು ಮಾತ್ರೆ ತೊಗೊಂಡು 4 ಮಾತ್ರೆ ತೊಗೊಳ್ತೀವಿ, ಒಂದೇ ಗ್ಲಾಸಲ್ಲಿ ತೊಗೊಬಿಡ್ತೀವಿ. ಆ ಮಾತ್ರೆ ಹೋಗಿ ಏನಾಗುತ್ತೆ ಡೈಜೆಷನ್ ಆಗಲ್ಲ, ಮತ್ತು ಬ್ಲಡ್ಡಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಆವಾಗಲೇ ನಮಗೆ ಬ್ಲಡ್ ಇನ್ಫೆಕ್ಷನ್ ಆಗೋದು, ಬ್ಲಡ್ ಬಂದು ಸರ್ಕ್ಯುಲೇಷನ್ ಆಗಲ್ಲ, ಬ್ಲಡ್ಡಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರೋದು, ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಈಗ ನಾವಿಲ್ಲಿ ಟೆಸ್ಟ್ ಮಾಡೋಣ. ಈಗ ನಾರ್ಮಲ್ ವಾಟರ್ಲಿ ಬಂದು ಟ್ಯಾಬ್ಲೆಟ್ನ ತೊಗೊಂಡಾಗ ಹೇಗೆ ಡೈಜೆಷನ್ ಆಗಲ್ಲ, ಮತ್ತು ಆಲ್ಕಲೈನ್ ವಾಟರ್ಲಿ ತೊಗೋಬೇಕಾದ್ರೆ ಹೇಗೆ ಡೈಜೆಷನ್ ಆಗುತ್ತೆ ಅದನ್ನ ಇಲ್ಲೇ ಟೆಸ್ಟ್ ಮಾಡೋಣ. ಇದು ಬಂದು ಮಾಮೂಲಿ ಮಿನರಲ್ ವಾಟರ್ ಎಣ್ಣೆ, ಇದು ಬಂದು ನಮ್ಮ ಆಲ್ಕಲೈನ್ ವಾಟರು. ಇದು ನೋಡ್ಬೋದು ನೀವು, ಈಗ ಮಾತ್ರೆ ಹಾಕಿದ್ದೀವಿ, ಅದು ಇನ್ನೂ ಕರಗ್ತಾ ಇಲ್ಲ, ಅದು ನಿಧಾನವಾಗಿ ಕರಗ್ತಾ ಇದೆ. ಆದರೆ ನಮ್ಮ ನೀರಲ್ಲಿ ಬಂದು ಬೇಗನೆ ಕರಗ್ತಾ ಇದೆ. ಇಲ್ಲಿ ನೋಡಿ, ಅದು ಹಾಗೇ ಇದೆ. ಅದ್ರ pH ಕೂಡ ಟೆಸ್ಟ್ ಮಾಡೋಣ. ನಾರ್ಮಲ್ ವಾಟರಲ್ಲಿ ನಾವು ಟ್ಯಾಬ್ಲೆಟ್ ತೊಗೊಂಡಾಗ ಎಷ್ಟು pH ಲೆವೆಲ್ ಇರುತ್ತೆ ನೋಡಿ. ನಾರ್ಮಲ್ ವಾಟರಲ್ಲಿ pH ಬಂದು ನಿಮಗೆ 5.0 ಬರ್ತಾ ಇದೆ, ಅಂದರೆ ಅಸಿಡಿಕೆ ಆಗ್ತಾ ಇದೆ. ಮತ್ತು ಇದು ಬಂದು ನಮ್ಮ ಆಲ್ಕಲೈನ್ ವಾಟರು, ಐನೈಸರ್ ವಾಟರು. ಐನೈಸರ್ ವಾಟರಲ್ಲಿ ನೀವು ಟ್ಯಾಬ್ಲೆಟ್ನ ತೊಗೊಂಡಾಗ ನಿಮಗೆ ಸೈಡ್ ಎಫೆಕ್ಟ್ ಆಗೋಕ್ಕೆ ಬಿಡಲ್ಲ. ಮಾತ್ರೆನೂ ಕೂಡ ಬೇಗ ಕರಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಬ್ಲಡ್ಗೂ ಕೂಡ ಇನ್ಫೆಕ್ಷನ್ ಮಾಡ್ಕೊಡಲ್ಲ. ಅದ್ರ ಜೊತೆಗೆ ಮೇಯ್ನ್ ಕಿಡ್ನಿ ಸಮಸ್ಯೆ ಬರ್ತಾ ಇರ್ತಾರೆ ನೋಡ್ಕೊಳ್ಳಿ. ಈಗ ಡಾಕ್ಟ್ರ್ ಹೇಳ್ತಾ ಇರ್ತಾರೆ, WHO ಕೂಡ ಹೇಳ್ತಾ ಇರ್ತಾರೆ, ಯಾವ ವ್ಯಕ್ತಿ ಬಂದು ಅರ್ಧ kg ಹೆಚ್ಚಾಗಿ ಟ್ಯಾಬ್ಲೆಟ್ನ ತೊಗೊಳ್ತಾರೆ ಅವ್ರಿಗೆ 100% ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತೇಳಿ. ಆದರೆ ನಮ್ಮ ವಾಟರ್ಲಿ ಬಂದು, ಅಂದರೆ ಇದರಲ್ಲಿ ಬಂದು 0 ಪ್ಯೂರಿಫೈರ್ ವಾಟ್ರ್ ಅಂತ ಬರುತ್ತೆ, 0 ಪ್ಯೂರಿಫೈರ್ ಅಂತೇಳಿ. ಇದನ್ನು ಬಂದು ಮೆಡಿಸಿನ್ ವಾಟ್ರ್ ಅಂತಲೇ ಹೇಳ್ತೀವಿ. ಆ ವಾಟ್ರಲ್ಲಿ ನಾವು ಏನು ಪ್ರತಿ ದಿವಸ ಟ್ಯಾಬ್ಲೆಟ್ನ ತೊಗೊಳ್ತಾ ಇದ್ದೀವಿ, ಈ ನೀರಲ್ಲಿ ನಾವು ಟ್ಯಾಬ್ಲೆಟ್ನ ತೊಗೊಳೋದ್ರಿಂದ ನಮ್ಮ ಬ್ಲಡ್ಗಾಗಲಿ ಅಥವಾ ಬೇರೆ ಆರ್ಗನ್ಸ್ಗಳಿಗಾಗಲಿ ಅಥವಾ ಕಿಡ್ನಿಗಾಗಲಿ ಸೈಡ್ ಎಫೆಕ್ಟ್ ಆಗದೇ ಇರೋ ಥರ ನೋಡ್ಕೊಳ್ಳೋದೇ ನಮ್ಮ ಆಲ್ಕಲೈನ್ ವಾಟ್ರ್ ಅಂತ ಹೇಳ್ಬೋದು. ಈಗ ಇದು ನೋಡಿ, ಇದು ಬಂದು pH ಆಗಿದೆ, ಆದರೆ ಇದು ನೋಡಬೇಕಾದ್ರೆ ಅಸಿಡಿಕ್ ಆಗಿ ಹಾಗೇ ಇದೆ.
ಹಾಗೆ ಎಲ್ಲಿ ನಾವು ಹೆಲ್ತಿಯಾಗಿರ್ತೀವಿ, ನಮ್ಮ ಕಿಡ್ನಿ ಚೆನ್ನಾಗಿ ವರ್ಕ್ ಮಾಡೋದು ಎಲ್ಲಿ ವರ್ಕ್ ಮಾಡುತ್ತೆ. ಅದರಿಂದ ನೀವು ಇವಾಗ ಎಷ್ಟೋ ಜನ ನೋಡಬೇಕಾದ್ರೆ ಒಂದು 100ಅಲ್ಲಿ ಒಂದು 75% ಮೆಂಬರ್ಸ್ ನೋಡ್ಬೇಕಾದ್ರೆ ಕಿಡ್ನಿ ಸಮಸ್ಯೆನೇ. ಎಷ್ಟೋ ಜನ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರ್ತಾರೆ, ಕಿಡ್ನಿ ಸ್ಟೋನ್ ಆಗಿರುತ್ತೆ, ಆಪ್ರೇಷನ್ ಮಾಡ್ಕೊಳ್ತಾರೆ, ಮತ್ತೆ ಉತ್ಪತ್ತಿ ಆಗ್ತಾ ಇರುತ್ತೆ. ಆದರೆ ಈ ಒಂದು ವಾಟರ್ ಅಂದರೆ ಝೀರೋ ಪ್ಯೂರಿಫೈರ್ ವಾಟರಲ್ಲಿ ಬಂದು ಅದನ್ನ ಮೆಡಿಸಿನ್ ವಾಟರ್ ಅಂತ ಹೇಳ್ತೀವಿ. ಆ ವಾಟರ್ ನಾವು ಟ್ಯಾಬ್ಲೆಟ್ನ ತೊಗೋಬೇಕಾದ್ರೆ 100% ನಾವು ಹೆಲ್ತಿ, ಕಿಡ್ನಿ ಸಮಸ್ಯೆ ಬರಲ್ಲ, ಇರೋ ತನಕ ಹೆಲ್ತಿಯಾಗಿರ್ತೀವಿ. ನೀವು ಬೇಕಾದ್ರೆ ಇದನ್ನು ಬ್ಲೋ ಮಾಡ್ಬೋದು. ಇವಾಗ ಇದು ಬಂದು ಆಲ್ಕಲೈನ್ ಆಗಿದೆ. ಈಗ ನಿಮ್ಮ ಒಳಗಿರುವಂಥ ಆಕ್ಸಿಜನ್ ಇದೆಯಲ್ವಾ, ಅದು ಹೆಲ್ತಿಯಾಗಿದೆಯಾ ಅನ್ಹೆಲ್ತಿಯಾಗಿ, ಅಂದರೆ ಅಸಿಡಿಕ್ ಆಗಿದೆಯಾ ಆಲ್ಕಲೈನ್ ಆಗಿದೆ, ಅದನ್ನ ಬ್ಲೋ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಅಂದರೆ ಈಗ ನಮ್ಮ ಒಳಗಿರೋಂಥ ಆಕ್ಸಿಜನ್ ಇದೆಯಲ್ವಾ, ಅದು ಹೆಲ್ತಿಯಾಗಿದೆಯಾ ಅಥವಾ ಅನ್ಹೆಲ್ತಿಯಾಗಿದೆ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಇದು ಬಂದು ಇವಾಗ pH ಲೆವೆಲ್ ಇದೆ, ಅಂದರೆ ಆಲ್ಕಲೈನ್ ಆಗಿದೆ. ನೀವು ಬಾಯಲ್ಲಿ ಬ್ಲೋ ಮಾಡಿದಾಗ ಏನಾಗುತ್ತೆ, ಅದು ಆಲ್ಕಲೈನ ಅಸಿಡಿಕ್ಕ ನೀವು ಇಲ್ಲೇ ಡೈರೆಕ್ಟಾಗಿ ನೋಡ್ಕೋಬೋದು. ಬ್ಲೋ ಮಾಡಿ. ನೋಡಿ, ನೀರು ಕಲರ್ ಚೇಂಜ್ ಆಗ್ತಾ ಇದೆ. ಸಾಕು, ಹಾಗೆ ಇಟ್ಕೊಳ್ಳಿ. ನೋಡಿ, ನಾವು ಉಸಿರಾಡೋ ಗಾಳಿನೂ ಕೂಡ ಹೆಲ್ತಿಯಾಗಿಲ್ಲ ಅಂತೇಳಿ ನಾವು ಬ್ಲೋ ಮಾಡಿದ್ವಲ್ಲ ಅದರಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಈಗ ನಮ್ಮ ದೇಹ ಬಂದು ಅಷ್ಟು ಅಸಿಡಿಕ್ ಆಗಿದೆ. ಈ ಅಸಿಡಿಕ್ಕಿಗೆ ನಾವೇನು ಮಾಡೋಣ, ಇವಾಗ ನಾವು ಬಂದು ಪ್ರತಿ ದಿವಸ ಇದೇ ಥರ ಟ್ಯಾಪ್ ವಾಟರ್ ಆಗಿರ್ಬೋದು ಅಥವಾ ಮಿನರಲ್ ವಾಟರ್ ಆಗಿರ್ಬೋದು, ಅಕ್ವಾಗಾರ್ಡ್ ವಾಟರ್ ಆಗಿರ್ಬೋದು ಕುಡಿತಾ ಇರ್ತೀವಿ. ಅದು ಬಂದು ಎಷ್ಟು ಅಸಿಡಿಕ್ ಆಗಿದೆ ಅಂತೇಳಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ವಾಟರ್ ಹಾಕ್ದಾಗ ಕಲರ್ ಏನು ಚೇಂಜಸ್ ಆಗ್ತಾ ಇಲ್ಲ, ಹಾಗೇ ಇದೆ. ಆದರೆ ನಮ್ಮ ದೇಹ ಹೀಗೆ ಅಸಿಡಿಕ್ ಆಗ್ತಾ ಹೋಗುತ್ತೆ. ಆಗ ನಮ್ಮ ಒಳಗಿರೋಂಥ ಆಕ್ಸಿಜನ್ ಬಂದು ಹೆಲ್ತಿಯಾಗಿರಲ್ಲ, ಅದೇ ಅನ್ಹೆಲ್ತಿ. ಇದಕ್ಕೆ ಏನು ಮಾಡಿ ನಾವು ಆಲ್ಕಲೈನ್ ವಾಟರ್ ಹಾಕೋಣ. ಆಲ್ಕಲೈನ್ ವಾಟರ್ ಹಾಕಿದ ತಕ್ಷಣ ಏನು ಮಾಡುತ್ತೆ, ಅದು pH ಲೆವೆಲ್ಲ ಚೇಂಜ್ ಮಾಡ್ಕೊಳ್ಳುತ್ತೆ. ಅಂದರೆ ಯಾವಾಗ ನಮ್ಮ ದೇಹ ಬಂದು ಅಸಿಡಿಕ್ ಆಗಿರುತ್ತೆ, ನಮ್ಮ ಉಸಿರಾಡುವಂಥ ಗಾಳಿ ಬಂದು ಅನ್ಹೆಲ್ತಿಯಾಗಿರುತ್ತೋ, ಈ ಆಲ್ಕಲೈನ್ ವಾಟರ್ ಕುಡಿದಾಗ ಏನಾಗುತ್ತೆ, ಅದನ್ನು ಹೆಲ್ತಿಯಾಗಿ ಮಾಡ್ತಾ ಹೋಗುತ್ತೆ. ಯಾವಾಗ ನಾವು ಹೆಲ್ತಿಯಾಗಿರ್ತೀವಿ ಆಗ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ. ತಿಂಗಳಾದರೆ ಡಾಕ್ಟರ್ ಖರ್ಚು ಮಾಡಬೇಕು, ದುಡ್ಡನ್ನ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇರೋ ತನಕ ನಮ್ಮ ಇಡೀ ಫ್ಯಾಮಿಲಿ ಬಂದು ಆರೋಗ್ಯವಾಗಿರ್ಬೋದು. ಹೇಗೆ ಅಂದರೆ ನಮ್ಮ ಆಲ್ಕಲೈನ್ ಅಯನೈಸರ್ ವಾಟರ್ ಕುಡಿಯೋದ್ರಿಂದ. ಈಗ ನೀವು ಇಲ್ಲೇ ನೋಡಿದ್ರಿ, ಈಗ ಕ್ಯಾಲ್ಸಿಯಂ ಟೆಸ್ಟ್ ಮಾಡಿದ್ವಿ, ಮತ್ತು ಆಯಿಲ್ ಟೆಸ್ಟಿಂಗು ಕೂಡ ಮಾಡಿದ್ವಿ. ನಮ್ಮ ದೇಹದಲ್ಲಿ ಬಂದು ಮೆಟಬಲಿಸಮ್ ಬೇಕು ಅಂದರೆ ನಮಗೆ ಹೆಲ್ತಿ ವಾಟರ್ ಬೇಕು. ಆದರೆ ನಮಗೆ ಹೆಲ್ತಿ ವಾಟರ್ ಸಿಗ್ತಾ ಇಲ್ಲ, ಮೆಟಬಲಿಸಮ್ ಕೂಡ ಕಡಿಮೆ ಆಗ್ತಾ ಇದೆ. ನಾವು 90 ವರ್ಷ ತನಕ ನಾವು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಮೂಳೆ ಬಂದು ಗಟ್ಟಿಯಾಗಿರಬೇಕು. ಆದರೆ ನಾವು ಕುಡಿಯುವಂಥ ವಾಟರಲ್ಲಿ ಕ್ಯಾಲ್ಸಿಯಂ ಸಿಗ್ತಾ ಇಲ್ಲ. ಆದರೆ ನಮ್ಮ ಅಯನೈಸರ್ ವಾಟರಲ್ಲಿ ಏನಾಗ್ತದೆ, ನಿಮಗೆ ಕ್ಯಾಲ್ಸಿಯಂ ಸಿಗ್ತಾ ಇದೆ. ಈ ವಾಟರ್ ಕುಡಿಬೇಕಾದ್ರೆ 100% ನಮಗೆ 90 ವರ್ಷ ಆದರೂ ನಮ್ಮ ಮೂಳೆ ಬಂದು ಗಟ್ಟಿಯಾಗಿರುತ್ತೆ. ನಮ್ಮ ಸ್ಕಿನ್ಗೆ ಏಜ್ ಆಗಲ್ಲ, ನಮಗೆ ಏಜ್ ಆಗಲ್ಲ. ಅಂದರೆ ನಮಗೆ ಏಜ್ ಆದ್ರೂ ನಮ್ಮ ಬಾಡಿಗೆ ಏಜ್ ಆಗಲ್ಲ. ಇರೋ ತನಕ ಹೆಲ್ತಿಯಾಗಿ ಚೆನ್ನಾಗಿರ್ತೀವಿ. ಆಗ 100% ಹೆಲ್ತಿ. ಮತ್ತು ಇನ್ನೊಂದು, ಈ ವಾಟರ್ ಕುಡಿಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬ್ಲಡ್ ಉತ್ಪತ್ತಿ ಆಗುತ್ತೆ, ಬ್ಲಡ್ ಶುದ್ಧೀಕರಣ ಆಗುತ್ತೆ. ಈ ಮೂರು ಜೊತೆಗೆ ನಮ್ಮ ದೇಹಕ್ಕೆ ಬೇಕಂದ್ರೆ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ರೀಸನ್ ಏನು ಅಂದರೆ ಇದರಲ್ಲಿರುವಂಥ ಟೈಟಾನಿಯಮು, ಪ್ಲಾಟಿನಮು ಪ್ಲಸ್ ಮೇಯ್ನು ಜೇಡ್ ಸ್ಟೋನು. ನಾವು ಹೇಗೆ ಎಲ್ಲದರಲ್ಲೂ ಥೆರಪಿನ ಕೊಡ್ತಾ ಇದ್ದೀವಿ, ಅದೇ ರೀತಿ ನಾವು ಕುಡಿಯುವಂಥ ವಾಟರಲ್ಲೂ ಕೂಡ ಏನಿದೆ, ಜೇಡ್ ಸ್ಟೋನ್ ಇದೆ. ಆ ಜೇಡ್ ಸ್ಟೋನ್ ನಮ್ಮ ಬಾಡಿಗೆ ಹೋದಾಗ ನಮ್ಮ ಮೇಯ್ನಾಗಿ ನಮ್ಮ ದೇಹದಲ್ಲಿ ಜಾಸ್ತಿ ವೆಯ್ಟ್ ಯಾವುದು ಅಂದರೆ ಬೋನೇನೆ. ಆ ಬೋನ್ ಚೆನ್ನಾಗಿರಬೇಕು ಅಂದರೆ ಈ ಆಲ್ಕಲೈನ್ ವಾಟರ್ ಅವಶ್ಯಕತೆ ತುಂಬಾ ಇದೆ. ಈ ವಾಟರ್ ಕುಡಿದಾಗ 100% ನಾವು ಹೆಲ್ತಿಯಾಗಿರ್ತೀವಿ. 100% ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ವಾಟರ್ನ ಯೂಸ್ ಮಾಡ್ಕೊಳ್ಳಿ. ಇರೋ ತನಕ ಇಡೀ ನಿಮ್ಮ ಫ್ಯಾಮಿಲಿ ಬಂದು ಹೇಗಿರ್ತಾರೆ, ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಲೈಫಲ್ಲಿ ಯಾರು ಕೂಡ ಹಾಸ್ಪಿಟ್ಲಿಗೆ ಹೋಗಲ್ಲ.